ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಇತ್ತೀಚೆಗೆ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕ 2025 ಅಥವಾ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ರಿಪೋರ್ಟನ್ನು ರಿಲೀಸ್ ಮಾಡಿದ್ದಾರೆ. ಇದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಈ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಇದೆಯಲ್ಲ, ಇದನ್ನ ಪ್ರತಿ ವರ್ಷ ಪ್ರಕಟ ಮಾಡುವಂಥ ಸಂಸ್ಥೆ ಬಂದು ವರ್ಲ್ಡ್ ಎಕನಾಮಿಕ್ ಫೋರಂ ಅಥವಾ ವಿಶ್ವ ಆರ್ಥಿಕ ವೇದಿಕೆಯಾಗಿದೆ. ನೋಡಿ, ಈ ಒಂದು ವರದಿಯ ಮುಖ್ಯ ಉದ್ದೇಶ ಅಂತಂದರೆ ಜಗತ್ತಿರುವಂತಹ ದೇಶಗಳಲ್ಲಿ ಯಾವ ರೀತಿ ಗಂಡು ಮತ್ತು ಹೆಣ್ಣಿನ ಮಧ್ಯೆ ಅಂತರ ಇದೆ, ತಾರತಮ್ಯ ಇದೆ, ಅದರ ಬಗ್ಗೆ ವರದಿ ಮಾಡ್ತಾ ಹೋಗುತ್ತೆ. ಇದರಲ್ಲಿ ವಿಶೇಷವಾಗಿ 4 ಮಾನದಂಡಗಳ ಮುಖಾಂತರ ಆ ಒಂದು ದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತಾ ಹೋಗ್ತಾರೆ. ಆ ಮಾನದಂಡಗಳು ಏನಂತಂದರೆ, ಫಸ್ಟ್ ಒಂದು ಎಕನಾಮಿಕ್ ಪಾರ್ಟಿಸಿಪೇಷನ್ ಅಂತ ಕರೀತಾರೆ, ಒಂದು ಆರ್ಥಿಕ ಪಾಲ್ಗೊಳ್ಳುವಿಕೆ. ಎರಡನೇದು ಪೊಲಿಟಿಕಲ್ ಎಂಪವರ್ಮೆಂಟ್ ಅಂದರೆ ರಾಜಕೀಯ ಸಬಲೀಕರಣ. ಮೂರನೇದು ಎಜುಕೇಷನಲ್ ಅಟೈನ್ಮೆಂಟ್ ಅಂದರೆ ಶೈಕ್ಷಣಿಕ ಸಾಧನೆ. ನಾಲ್ಕನೇದು ಹೆಲ್ತ್ ಆ್ಯಂಡ್ ಸರ್ವೈವಲ್ ಅಂದರೆ ಆರೋಗ್ಯ ಅಂತ. ಈ 4 ಮಾನದಂಡಗಳ ಮುಖಾಂತರ ಯಾವೆಲ್ಲ ದೇಶಗಳು ತುಂಬ ಒಂಥರ ಒಳ್ಳೆ ಕೆಲಸಗಳು ಮಾಡ್ತವೆ, ವಿಶೇಷವಾಗಿ ಜೆಂಡರ್ ಗ್ಯಾಪ್ಗೆ ಸಂಬಂಧಪಟ್ಟಂತೆ ಆ ದೇಶಗಳಿಗೆ ರ್ಯಾಂಕಿಂಗ್ ಕೊಡುವಂಥದ್ದು ಈ ಒಂದು ವರ್ಲ್ಡ್ ಎಕನಾಮಿಕ್ ಫೋರಂ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ 2025ರಲ್ಲಿ ಏನು ನಮ್ಮ ಭಾರತ ದೇಶ ಇದೆಯಲ್ಲ, ಈ ಒಂದು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2025ರಲ್ಲಿ ಭಾರತ 131ನೇ ಸ್ಥಾನ ಪಡ್ಕೊಂಡಿದೆ ಔಟ್ ಆಫ್ ದಿ 148 ಕಂಟ್ರೀಸ್. ಹಾಗಾಗಿ ಲಾಸ್ಟ್ ಇಯರ್ ಬಂದಾಗ ನಮ್ಮ ದೇಶ ಬಂದು 129 ಔಟ್ ಆಫ್ ದಿ 146 ಕಂಟ್ರಿ ಇತ್ತು. ಹಾಗಾಗಿ ಈ ವರ್ಷ ಕಂಪೇರ್ ಮಾಡಿದಾಗ ನಮ್ಮ ದೇಶ ಮತ್ತೆ ಇನ್ನೂ ಕೂಡ ಏನಂತಂದರೆ ನಮ್ಮ ದೇಶದಲ್ಲಿ ಲಿಂಗ ಅಂತರ ಜಾಸ್ತಿ ಆಗುತ್ತೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ? ಸೊ ಹಾಗಾಗಿ ಮತ್ತೆ ಏನು 131 ರ್ಯಾಂಕ್ ಇದೆಯಲ್ಲ, ಇದು ಸೌತ್ ಏಷ್ಯಾದಲ್ಲೇ, ದಕ್ಷಿಣ ಏಷ್ಯಾದಲ್ಲೇ ವರ್ಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಆಗಿ ನಮ್ಮ ಭಾರತ ಹೊರಹೊಮ್ಮಿದೆ ಅಂತ ಹೇಳ್ಬೋದು. ಜೊತೆಗೆ ಟಾಪ್ 3 ಕಂಟ್ರಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕಂಟ್ರಿ ಬಂದು ಐಸ್ಲ್ಯಾಂಡ್ ಇದೆ, ಸೆಕೆಂಡ್ ಕಂಟ್ರಿ ಬಂದು ಫಿನ್ಲ್ಯಾಂಡ್ ಇದೆ, ಮೂರನೇ ಒಂದು ಕಂಟ್ರಿ ಬಂದು ನಾರ್ವೆ ಇದೆ. ಜೊತೆಗೆ ಬಾಂಗ್ಲಾದೇಶ್ ಇದೆಯಲ್ಲ, ಅದನ್ನು ಸೌತ್ ಏಷ್ಯಾದಲ್ಲೇ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಅಂತ ಕರೀತಾರೆ. ಯಾಕಂದರೆ ನೋಡಿ, 2024ರಲ್ಲಿ ಅದು 75ನೇ ಸ್ಥಾನ ಇತ್ತು, 2025ರಲ್ಲಿ 24ನೇ ಸ್ಥಾನ ಪಡ್ಕೊಂಡಿದೆ. ಸೊ ಹಾಗಾಗಿ ಬಾಂಗ್ಲಾದೇಶ್ ಅಂದರೆ ಸೌತ್ ಏಷ್ಯಾದಲ್ಲಿ ಒಂದು ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಆಗಿದೆ, ಇಂಡಿಯಾ ವರ್ಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಆಗಿದೆ. ಓಕೆ, ಸೊ ದಟ್ ಈಸ್ ಆಲ್ ಅಬೌಟ್ ದ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಆಫ್ ದಿ 2025 ಅಂತ. ಓಕೆ, ಥ್ಯಾಂಕ್ ಯು.